ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು. ಇದು ಕಾರ್ಕಳದಿಂದ ಮಿಸ್ಟರ್ ಅವಿ ಟಾಕ್ಸ್ ಮಾತಾಡ್ತಿರೋದು. ಏನಪ್ಪಾ ಅಂದ್ರೆ ಇವತ್ತು ಹತ್ತಿರ ಚರ್ಚಿಗೆ 2ನೇ ದಿನ ಹೋಗ್ತಿರೋದು. ಏನ್ ಸಪೋರ್ಟ್ ಗುರು, ಫಸ್ಟ್ ಡೇನೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಈಗ ನಾನು ಸಹ ರೆಡಿಯಾಗಿ ಹೊರಟಿದ್ದೇನೆ. ಈಗೊಂದು ಇವತ್ತು ಸೆಕೆಂಡ್ ಹೇಗಿದೆ ಅಂತ ನೋಡ್ಕೊಂಡ್ ಬರುವ ಹತ್ತಿರ ಚರ್ಚಲ್ಲಿ. ಇವಾಗ ಫ್ರೆಂಡ್ಸ್ ಎಲ್ಲ ಹೋಗಿ ಆಯ್ತು ಬೈಕಲ್ಲಿ. ಈಗ ನಾನು, ತಿಲಕ್ ಮತ್ತೆ ವಿಜಯ್ ಅಂತ ಇದ್ದೀವಿ, 3 ಜನ ಹೋಗ್ಬೇಕು ಬೈಕಲ್ಲಿ. ಮುಂದೆ ಪೊಲೀಸ್ ಇದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಿಡಿದು ನಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಮುಂದೆ ಹೋಗಿರ್ತಾರೆ. ಆಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ. ತುಂಬಾ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಮನೆಯವರೆಲ್ಲ ಕಾಲ್ ಮಾಡಿ ಹೇಳ್ತಿದ್ದಾರೆ ಚೆನ್ನಾಗಿ ಮಾಡ್ತಿದ್ಯಾ ವಿಡಿಯೋ ಅಂತ. ಎಸ್, ತುಂಬಾ ಥ್ಯಾಂಕ್ ಯು. ಇವತ್ತು ನಿಮ್ಮಿಂದ ನಾನಿದ್ದೇನೆ. ಇವ್ ಗೈಸ್, ಈಗ ತಿಲಕ್ ಅವರು ಇರ್ಲಿಲ್ಲ, ನಂಗೋಸ್ಕರ ವೇಟ್ ಮಾಡ್ತಿದ್ರು. ಕ್ಲಿಪ್ ತೆಗಿಲಿಕ್ಕೆ ಕಾಯ್ತಿದ್ದೆ ನಾನ್ ಸಹ. ಈಗ ಇವ್ರ ಜೊತೆ ನಾನು ಹೊರಟೆ. 3 ಜನ ಮುಂಚೆ ಪೊಲೀಸ್ ಇದಾರಂತೆ. ಪೊಲೀಸು ನೋಡ್ಬೇಕು ಏನಾಗ್ತದಂತ. ಅಲ್ಲಿ ದ್ವಾರದ ಹತ್ರ ಇಳ್ಕೊಳ್ತೇವೆ 3 ಜನ. ಮಿಡ್ಲಲ್ಲಿ ಕೂತಿದ್ದಾನಲ್ಲ ಸೈಕ್ ನನ್ ಮಗ, ಸೈಕ್ ಮಾಡ್ತಿರ್ತಾನೆ. ನೋಡಿ ನೋಡಿ ನೋಡಿ, ಹೇಳಿದಷ್ಟು ಸ್ಟಾರ್ಟ್ ಮಾಡ್ಬೇಕಾ. ನೋಡಿ ಹೇಗಿದೆ ಇವತ್ತು ರಶ್, ಕ್ರೌಡ್ ಹೇಗಿದೆ ನೋಡುವ. ಪೊಲೀಸ್ ಏನ್ ಮಾಡ್ಲಿಲ್ಲ, ಅಲ್ಲೇ ಕೂತಿದ್ರು ನೋಡ್ತಿದ್ರು. ಹೋಗ ಗುರು, ಫುಲ್ ಕಾನ್ಫಿಡೆನ್ಸ್ ಕೊಟ್ಬಿಟ್ಟಿದ್ದೀರಾ ಒಂದ್ ವಿಡಿಯೋ ಇಂದ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೈಕ್ ಆಗ್ತಿದೆ ಮಾತ್ರ ನಂಗಂತೂ. ಸೆಕೆಂಡ್ ಏನು ಫುಲ್ ರಶ್ ಇದಾರೆ ಗುರು. ನೋಡಿ ಬೇಗ ತೋರಿಸ್ತೇನೆ. ಬರ್ತಿದ್ದಾರೆ ಜನ, ಈಗೀಗ ಬರ್ತಿದ್ದಾರೆ. ಫುಲ್ ತುಂಬಿಟ್ಟಿದ್ದಾರೆ. ಚರ್ಚ್ ಮಾತ್ರ ಅಂತೂ ಸೂಪರ್ ಆಗಿನೇ ಕಾಣಿಸ್ತದೆ. ಈಗ ಬೇಕಿತ್ತು, ತಗೋತೇನೆ. ಯಾವಾಗಂತ ಗೊತ್ತಿಲ್ಲ. ರಚಿತ್ ಕೊಡ್ತೇನೆ ಅಂತ ಹೇಳಿದಾನೆ ಮೈಕ್. ನೋಡ ರಚಿತ್, ಮೈಕ್ ಕೊಡ್ತೀಯಾ? ರಚಿತ್ ತಿನ್ನಪ್ಪ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಿನ್ಗಿಲ್ಲದೇನ ವಿಡಿಯೋಗೋಸ್ಕರ ಹಂಗೆ ಸುಮ್ಮನೆ ಇದು ಮಾಡ್ತಿದ್ದಾನೆ. ಕೊಡ್ತಿಲ್ಲ ಸುಮ್ಮನೆ ಗುರು. ಏನೇನು ಏನು ಫೋಟೋಗ್ರಾಫರ್ ನೋಡಿ ಗುರು, ಬಗ್ಗಿ ತೆಗಿತಿದ್ದಾನೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಏನ್ ಬೇಕು ವಿಜಯ್, ಏನ್ ಬೇಕು ವಿಜಯ್? ನಾವು ಹುಡುಗನೇ. ಊಟ ಬೇಕಂತೆ, ಚರ್ಚಿಗೆ ಬಂದು ಊಟ ಕೇಳ್ತಿದ್ದಾನೆ. ನಮ್ಮ ಹುಡುಗರಿಗೆ ಮಾತ್ರ ನನ್ ಮೇಲೆ ಅಂತೂ ಫುಲ್ ಟ್ರಸ್ಟ್ ಬಂದ್ಬಿಟ್ಟಿದೆ. ಫುಲ್ ಪೀಕಲ್ಲಿ ಇದ್ದಾರೆ ಇವ್ರು ಸಹ. ಇವ್ರದ್ದು ಆದ್ರೆ ಏನಾದ್ರು ಹೇಳಿ ಗುರು, ಚರ್ಚ್ ನೋಡಿ ಹೆಂಗ್ ಕಾಣಿಸ್ತಿದೆ, ಸೈಕಾಗಿ ಕಾಣಿಸ್ತಿದೆ. ಅವಂಗೆ ಚರ್ಚಿಗೆ ಬಂದು ಇಲ್ಲಿ ಕ್ಯಾಂಡ್ಲ್ ಹಚ್ತಾರೆ ಗುರು. ಇವಂಗ್ ಹೂ ಪೂಜೆ ಮಾಡ್ಬೇಕಂತೆ. ಹುಚ್ಚು ನನ್ ಮಗ. ಅಭಿಷೇಕ್ ಬರ್ಲಿಲ್ಲ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಮರಗೆ ಲೈಟಿಂಗ್ ಮಾಡಿರೋದು ನೋಡ್ತೀರಾ ಹೆಂಗ್ ಕಾಣಿಸ್ತಿದೆ ಅಂತ. ಸೈಕಾಗಿ ಮಾಡಿದಾರೆ ನೋಡ್ತೀರಾ. ವೈಟ್ ಗುರು, ಮರಗೆಲ್ಲ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ಏನ್ ಸೈಕಾಗಿ ಕಾಣಿಸ್ತಿದೆ. ಫುಲ್ ಸೈಕಾಗಿದೆ. ಹೊಡಿಲಿಕ್ಕಿಲ್ಲ, ಬಿಟ್ಟೆ ಹೋಗುದು ನಾನಂತೂ. ನಮ್ಮ ಹುಡುಗರು ಅವ್ರಿಗೇನು ಹುಡುಗಿ ನೋಡಿದ್ರೆ ಸಾಕು, ಮತ್ತೇನ್ ಬೇಡ ಅವ್ರಿಗೆ. ಇವತ್ತು ಜಾಸ್ತಿ ಜನ ಇಲ್ಲ, ಕಡಿಮೆ ಇದ್ದಾರೆ. ಇವತ್ತು ಇಲ್ಲಿ ಹೆಂಗಿತ್ತು ನಿನ್ನೆ ಏನೋ ಕಂದಲೇ, ಏನೋ ನೋಡಿದಿರ, ಫುಲ್ ಕ್ರೌಡ್ ಇತ್ತು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಕರೆಕ್ಟಾಗಿ ಹಣ್ಕ ಏನ್ ಮಾಡೋದು ಅಂತ ಕೇಳಿ ಇವನು ಹೊಡಿಸ್ಬೇಕಂತ ಇದ್ದಾನ ಗುರು ನನ್ನ. ಕೇಳು, ಒಳ್ಳೆ ಕಂಟೆಂಟ್ ಆಗುತ್ತೆ. ನಾನು ಆಗನೇ ಹೇಳಿಲ್ವಾ ಸೈಕ್ ನನ್ ಮಗ ಅಂತ. ಇಲ್ಲಿ ಚರ್ಚಿಗೆ ಬಂದು ಹಣ್ಣು ಕೈಯಲ್ಲಿ ಮಾಡ್ತಾರಂತ ಕೇಳ್ತಿದ್ದಾನೆ. ಬನ್ನಿ ಈಗ ಗೌರವ್ ನಮ್ ಗ್ಯಾಂಗ್ ಇದು ಒಬ್ಬ ಮೇನ್ ಗೈಡ್ ಮಿಸ್ ಆಗಿದ್ದಾನೆ. ಅವನ ಹುಡ್ಕೊಂಡು ಹೋಗ್ತಿದ್ದೇವೆ ಈಗ.
ನಾನು ಈ ಜಾತ್ರೆದು ಅರ್ಧ ಶಾರ್ಟ್ ವಿಡಿಯೋಸು ಇನ್ಸ್ಟಾದಲ್ಲಿ ಬಿಡ್ತೇನೆ. ಅದಕ್ಕೆ ನಾನು ಎಂತ ಯೂಟ್ಯೂಬಿಗೆ ಯೂಟ್ಯೂಬಲ್ಲಿ ಹಾಕಿರ್ತೇನೆ ID ನೇಮು. ಅದಕ್ಕೆ ಹೋಗಿ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ವಿಡಿಯೋ ಬಿಡ್ತೇನೆ ಅರ್ಧ ಶಾರ್ಟು. ಹೇಗಿದೆ ಅಂತ ನೋಡಿ. ಏನಾದರೂ ಹೇಳಿ ಗುರು, ಎಡಿಟಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. 6 ಅವರ್ಸು ನಿನ್ನೆ ಮಾಡಿದ ವಿಡಿಯೋ 6 ಅವರ್ಸ್ ತೊಗೊಂಡಿದ್ದೇನೆ. ಊಟ ಸಹ ಮಾಡಲಿಲ್ಲ ಮಧ್ಯಾಹ್ನ. ಹಾಗೆ ಕೂತ್ಕೊಂಡು 6 ಅವರ್ ವಿಡಿಯೋ ಎಡಿಟ್ ಮಾಡಿದ್ದೇನೆ. ಇವತ್ತು ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ, ಅದಕ್ಕೋಸ್ಕರ ಇವತ್ತು ಬಂದಿದ್ದೇನೆ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ. ಫುಲ್ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ಸ್. ಹೀಗೇನಿರಲಿ ನಿಮ್ಮ ಸಪೋರ್ಟ್. ಹೇಳಿದಷ್ಟು ಈಸಿ ಇಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು. ತುಂಬ 6 ಅವರ್ಸ್ ತೊಗೊಂಡಿದ್ದೀನಿ ಗುರು ಮಿನಿಮಮ್. ಹೋಗಿ ಸಂಜೆ ಹೋಗಿ ಊಟ ಮಾಡಿರೋದು. ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಿನ್ನೆ ಬೇರೆ ಇದ್ರು, ಇವತ್ತು ಬೇರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೇಳಿ ನನ್ನ ಫ್ರೆಂಡಿನ ಜಾಸ್ತಿ ಮಾಡಬೇಡಿ, ಇದು ಮಾಡಬೇಡ, ಬಿಡ್ಬಿಟ್ಟು ಕಟ್ಟಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ ಫೇಸಿಂಗ್ ಇದೆಯಾ? ಗೌರವ ಹತ್ರ ಬರ್ತಿದೆ. ಇಲ್ಲಿದ್ದಾನೆ ಒಬ್ಬ, ಮಿಸ್ ಆಗಿದ್ದಲ್ಲ ಇವನೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಂತ ಅವನ್ ತಿಂದಿದ ಗೇಮ್ ಆಡ್ಸಿದ. ಬರೀ ಇಂಥದೆಯ. ಯಾವ್ದು 50 ರೂಪಾಯಿಗೆ ಗೌರವ ಬೂರಣ ಬರೋದು. ಕ್ಯಾಮ್ರಾ ಹಿಡಿದು ಹೋಗಲ್ಲ ಪಿಂಕ್ ಬಂತ. ನೋಡಿ ಫ್ರೆಂಡ್ಸ್ ಬಂದ್ರೆ ಹೆಂಗ್ ಮಾಡುದು. ಇದು ನೋಡಿ ಗುರು, ನಿನ್ನೆ ಇರ್ಲಿಲ್ಲ, ಇವತ್ತು ಹಾಕ್ಬಿಟ್ಟಿದ್ದಾರೆ. ಇದರಲ್ಲಿ ಮೇಲ್ ಹೋದವ್ರು ಮಾತ್ರ ಸೈಕ್ ಆಗ್ತದೆ. ಅಂಗ್ಲಿಗೆ ಮೇ ಬಿ ಬೀಜ ಬಾಯಿಗೆ ಬಂದಂಗ ಆಗಿರ್ತದೆ ನೋಡಿ. ಏನ್ ಹಾಕ್ತಿದೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಕಮಾನ್ ಅಕ್ಷಯ್, ಡೂ ಇಟ್ ಮ್ಯಾನ್. ಶಾಬಾಸ್. 2 ವಿಕೆಟ್ ಹೋಯ್ತು, 1 ವಿಕೆಟ್ ಉಳಿತು ಅಷ್ಟೇ. ಎಷ್ಟು ರೂಪಾಯಿ ಕೊಟ್ಟು? 1 ರೂಪಾಯಿ ಇಲ್ಲ, 0. ಈಗಂದ್ರೆ ಹೆಂಗ್ ಬೇಕಾದ್ರೂ ಆಡ್ದಂಗ್ ಗುರು. ಸೈಕ್ ಆಗ್ತಿದೆ ಅವ್ರಿಗೆ. ಕೆಳಗೆ ಇಳಿಯುವಾಗ ಭೂಮಿ ಎಲ್ಲ ತಿರುಗ್ತಿರ್ತದ ಅವ್ರಿಗೆ, ಕೆಳಗೆ ಬಂದು ನಿಂತಾಗ. ಅಕ್ಕ ಈಗ 10 ಫೆಸ್ಟಿಗೆ ಬಂದು ಹೇಗಾಯ್ತು ಅಂತ ಹೇಳ್ಬೇಕು. ಸೆಕೆಂಡ್ ಇದು ಎಷ್ಟನೇ ಬರ್ತೀರಿ? ನಿನ್ನೆ ಬರ್ತಿದ್ರು. ಅಪ್ಪನ ಹತ್ರ ಹೇಗೆ ಅನ್ನಿಸ್ತು ಅಂತ ಹೇಳಿ. ಜಾಸ್ತಿ ಇಲ್ಲ ಬೇ. ಒಳ್ಳೆ ರೀತಿಯಲ್ಲಿ ಕಾಣ್ತೇನೆ. ಸ್ವಲ್ಪ ಹೇಳಿ ಹೇಗೆ? ಅಕ್ಕನಿಗೋಸ್ಕರ ನಾನು ಬೆಂಗಳೂರಿಂದ ಆಕ್ಚುಲಿ ಬಂದಿದ್ದು. ಹತ್ತೂರು ಫೆಸ್ಟ್ ಫ್ರೆಂಡ್ಸ್ ಜೊತೆ ಎಲ್ಲ ಗಮ್ಮತ್ ಮಾಡ್ಬೇಕು ಅಂತ. ಅದು ಹತ್ತೂರು ನಾವು ನಿಟ್ಟೆಯಲ್ಲಿ ಕಲ್ತದ್ದು, ಹಾಗಾಗಿ ಹತ್ತೂರು ನಮ್ಗೆ ತುಂಬಾ ಹತ್ರವಾದಂತ ಒಂದು ಫೆಸ್ಟ್ ತರ, ಪ್ಲೇಸ್ ತರ. ಕನ್ನಡ ಮಾತಾಡುತ್ತಮ್ಮ, ಒಂದು ಕನ್ನಡದಲ್ಲಿ ಭಾಗ ಆಯ್ತಾ ಗಮ್ಮತ್ ಆಗ್ತುಂಟು. ಕೊಲಂಬಸ್ ಅಲ್ಲಿ ಹೋಗಿ ಬಂದ್ವಿ. ಮಮ್ಮಿ ಅಂತ ಕಿರಿಸ್ತೇವೆ. ಅವ್ರಿಗೆ ಗೇಮ್ ಅಲ್ಲಿ ಕ್ರೇಜ್ ಜಾಸ್ತಿ ಇದೆ. ನೀನ್ ಹೇಳಿ. ನಮ್ದು ವಿಡಿಯೋ ಬಂದಿಲ್ಲ ಅಂದ್ರೆ ಬರ್ತದೆ ಶೋರ್, ನಾನು ನಿನ್ನೆ ಬಿಟ್ಟಿದ್ದೆ ಅಷ್ಟೇ. ಲೈಕ್ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬ್ರೋ ನೀವ್ ಹೇಳಿ ಹೇಗೆ ನಂಗೆ ತುಳುವಲ್ಲಿ ಹೇಳಿ, ಪರವಾಗಿಲ್ಲ. ಖುಷಿ ಯಾವ್ದುಂಟು ಮಸ್ತ್ ಇಷ್ಟೇ ಹುಡುಗರ ವಯಸ್ಸು ಅಂದ್ರೆ ಇಷ್ಟೇ ಸಾಕು. ಅದ್ರಲ್ಲಿ ಆಡ್ತೀರಾ? ನೋಡಿ ಗುರು, ಇಷ್ಟು ದೊಡ್ಡ ಜೀವ ಬೆಳೆದ್ರು ಸಹ ಮಕ್ಕಳ ತರನೇ ಬುದ್ಧಿ ಇದೆ. ಗೇಮ್ ನೋಡಿ, ಗೇಮ್ ಆಡ್ಲಿಕ್ಕೆ ಹೋಗ್ತಿದಾರ. ಆ ಗೇಮ್ ನ ಸಣ್ಣ ಮಕ್ಕಳು ಆಡುತ್ತ. ಇವ್ರು ರಚಿತ ಏನಾದ್ರು ಹತ್ತಿದ್ರೆ ಹೊಡೆದೇ ಹೋಗ್ತದೆ. ಹಾರಿದ್ರೆ ಅಂದೆ. 2 को नंबर मिलाने से मिलेगा ना? हाँ, 2 अक्षर का है उसमें, तो 2 को मिलाने से मिलेगा। मान लीजिए उसमें छाव का छावा डाले का है,
छाव का छावो डालेंगे हम। छा का छावा डालेगा तो छा मिलता है। बंद करो हाथ जोड़ के मैं मोदी साहब से गुजारिश करता हूँ। समझा? मिले तो दारू मिलता है। मिलता है, नहीं तो नहीं गेम खेलने का, सीधा जाकर पैकिंग आने का, सोने का, इतना ही। ओके बाय। ಹುಡುಗ ವಿಡಿಯೋ ಬಿಟ್ಟಿದ್ದಲ್ಲ, ಅಲ್ಲಿ ಬಂದಿದ್ದೇವೆ. ಬೆಲ್ಲದ ಐಸ್ ಕ್ರೀಮು ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಎಲ್ಲ ಕ್ಯಾಂಡಿ ಟ್ರೈ ಮಾಡಿದಂತೆ. ಐಸ್ ಕ್ರೀಮ್ ಯಾವ್ದೆಲ್ಲ ಇದೆ ಅಂತ, ಯಾವ ಫ್ಲೇವರ್ ಎಲ್ಲ ಇಲ್ಲ? ಸೊ ನಮ್ಮ ಹತ್ರ 2 ಟೈಪ್ ಇದೆ, ವಾಟರ್ ಬೇಸ್ ಮತ್ತೆ ಮಿಲ್ಕ್ ಬೇಸ್ಡ್. ಮಿಲ್ಕ್ ಬೇಸ್ಡ್ ಅಲ್ಲಿ ಟೆಂಡರ್ ಕೋಕೋನಟ್ ಇದೆ, ಬ್ಲಾಕ್ ಕರೆಂಟ್, ಚಿಕ್ಕು, ಸ್ಟ್ರಾಬೆರಿ, ಪಿಸ್ತಾ, ಮ್ಯಾಂಗೋ, ಕಾಫಿ. ಮತ್ತೆ ವಾಟರ್ ಬೇಸ್ಡ್ ಅಲ್ಲಿ ಬೆಲ್ಲ ಕ್ಯಾಂಡಿ ಇದೆ, ವಾಟರ್ ಮೆಲನ್, ಮತ್ತೆ ಪೈನಾಪಲ್ ಮತ್ತೆ ಗ್ರೇಪ್ಸ್. ಎಷ್ಟು ಒಂದೊಂದು ವಾಟರ್ ಬೇಸ್ ಗೆ 20 ಮತ್ತೆ ಮಿಲ್ಕ್ ಬೇಸ್ 30. ಓಕೆ, ನಾವು ಹೇಳ್ತೇವೆ ಹೇಗಿರ್ತದೆ ಅಂತ ಅದ್ರ ಟೇಸ್ಟ್ ನೋಡುವ. ಚೆಕ್ ಇಟ್. ಫುಲ್ ಆಫಿಷಿಯಲ್ ಆಗಿ ನಡೆಸ್ತಿದ್ದಾರೆ ಗುರು ಇವ್ರ ಶಾಪ್ ಅಂತೂ. ಪಾಂಡ ಅಂತ ಇಟ್ಟಿದ್ದಾರೆ, ಫುಲ್ ಆಫಿಷಿಯಲ್ ಆಗಿ ಮಾಡ್ತಿದ್ದಾರೆ ಇವ್ರ ಶಾಪ್ ಮಾತ್ರ. ಕೈ ಇಟ್ಟಿದ್ದಾರೆ ನೋಡುವ. ಐಸ್ ಕ್ರೀಮ್ ಟೇಸ್ಟ್ ಮಾಡಿ ನೋಡ್ತೀವಿ, ಹೇಳ್ತೇನೆ ಹೇಗಿದೆ. ತಗೊಳ್ಳಿಲ್ಲ ಇದು ತಕೊಂಡೋಯ್ತಲ್ಲ ಐಸ್ ಕ್ರೀಮ್ ಇದೆಯಾ? ಹೇಗಿದೆಯಾ? ಹೇಗಿದೆ ನೋಡಿ ಗುರು, ಅಂಬಾಸೆಡರ್ ಇದರಲ್ಲಿ ಅಡಿಗೆ ಮಾಡ್ತಿದ್ದಾರೆ. ಸೈಕು ಏನ್ ತವಾ ಫ್ರೈ ಅಲ್ಲ, ಸ್ವಲ್ಪ ಹೇಳಿ ಕಾರ್ ಬಗ್ಗೆ ಏನು ಸ್ಪೆಷಲ್ ಅಂತ. ಕಾರಲ್ಲಿ ಕುಕ್ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ಇದು ಅಂಬಾಸಿಡರ್ ರನ್ನಿಂಗ್ ಕಾರ್, ಬ್ಯಾಕ್ ಸೈಡ್ ಡಮ್ಮಿ, ಕೋಲ್ ಹಾಕಿ ಕುಕ್ ಮಾಡ್ತೀವಿ ವಿದೌಟ್ ಆಯಿಲ್. ಮತ್ತೆ ನಾವು ಮಲ್ಪೆಯಿಂದ ಅದನ್ನ ಅಲ್ಲಿಂದ ಇಲ್ಲಿಗೆ ಹೇಗೆ ತಂದಿದ್ದು? ರನ್ನಿಂಗ್ ಬೈಕಲ್ಲ ಗುರು, ರನ್ನಿಂಗ್ ಗಾಡಿ ತಂದಿದ್ದಾರೆ. ಅದರಿಂದ ತಂದು ಇದು ಮಾಡಿ ಕುಕ್ ಹಿಂದೆ ಇದು ತವಾ ಫ್ರೈ ಮಾಡ್ತಿದ್ದಾರೆ. ಏನೆಲ್ಲ ಇದೆ ಲಾಲಿಪಾಪ್, ಲೆಗ್, ಮತ್ತೆ ಬೋನ್ಲೆಸ್ ಅಲ್ಲಿ ವೆರೈಟಿ ಫ್ಲೇವರ್ಸ್ ಉಂಟು. ಮತ್ತೆ ಲಿವರ್, ಪ್ರಾನ್ಸ್, ಸ್ಕ್ವಿಡ್. ಅದೇ ಫಸ್ಟ್ ಆಫ್ ಆಲ್ ನೀವು ಅದು ಅಂಬಾಸೆಡರ್ ಅಲ್ಲಿ ಇದು ಮಾಡ್ತಿರೋದೇ ಸೈಕು. ನೋಡಿ ಅಂತ ಸಾಕಾಯ್ತು. ಸೈಕು ಗುರು, ಸಾಕಾಯ್ತು ಗುರು. ಅಲ್ಲಿಂದ ರಚಿತ ಕಾಲ್ ನೋವು ಸ್ಟಾರ್ಟ್ ಆಗ್ಲಿಕ್ಕಾಯ್ತು, ಅದಕ್ಕೆ ಅವ್ನು ಹೊರಟ. ಈಗ ಎಲ್ರು ಹಾಸ್ಪಿಟಲ್ಗೆ ಹೋಗುದು. ನಂಗೆ ಬೇಕಾಗಿರೋದು ಅಷ್ಟು ಸಿಗ್ಲಿಲ್ಲ ಮೈಕು. ಇವತ್ತು ಡೇ 2 ಚೆನ್ನಾಗಿತ್ತು ಹತ್ತೂರು ಚರ್ಚಲ್ಲಿ. ಮತ್ತೆ ನಿನ್ನೆದಷ್ಟು ಜನ ಇಲ್ಲ ನಾನು ನೋಡಿದಷ್ಟು. ಒಳ್ಳೆ ಆಯ್ತು, ಬೆಸ್ಟ್ ಎಕ್ಸ್ಪೀರಿಯನ್ಸ್. ವಿಜಯ್ ಇದು ಬಂದ್ ಹೇಗೈತು? ಚೆನ್ನಾಗೈತಾ? ಹಾಸ್ಟೆಲ್ಗೆ ಹೋಗಿ ಮಲ್ಕೊಳ್ಳೋದು ಸುಸ್ತಾಯ್ತು ತುಂಬಾ. ತುಂಬಾ ಖುಷಿ ಆಯ್ತು ಸೆಕೆಂಡ್ ಡೇ ಸಹ ಬಂದು. ನಾಳೆ ನೋಡುವ, ನಾಳೆ ಹೇಗಿರ್ತದಂತ. ಅದ 3rd ಡೇ ಚರ್ಚಲ್ಲಿ. ಫೆಸ್ಟ್ ಮಾತ್ರ ಈ ಸಲ ಸಖತ್ತಾಗಿ ಮಾಡಿದ್ದಾರೆ. ಏನ್ ಗ್ರ್ಯಾಂಡ್ ಅಂದ್ರೆ ಸೂಪರ್ ಗುರು. ಏನ್ ಜನ ಎಲ್ಲೆಲ್ಲಿಂದ ಬರ್ತಿದ್ದಾರೆ. ಇಲ್ಲಿನ ಕಾರ್ಕಳ ಊರಿನವರು ಎಲ್ಲೆಲ್ಲೋ ದೂರ ಹೋಗಿ ಕೆಲಸ ಮಾಡೋರೆಲ್ರು ಅಲ್ಲಿಂದ ನಮ್ಮ ಊರಲ್ಲಿ ಫೆಸ್ಟ್ ನಡೀತಿದೆ, ಜಾತ್ರೆ ನಡೀತಿದೆ ಅನ್ನೋ ಅಲ್ಲಿಂದ ರಜೆ ಹಾಕಿ ಆಫೀಸಿಗೆಲ್ಲ ಇಲ್ಲಿ ಬಂದು ಅವ್ರ ಜಾತ್ರೆ ನೋಡಿ ಖುಷಿಯಿಂದ ನೋಡಿ ಹೋಗ್ತಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.